ನಮಸ್ಕಾರ. ಯುಗಾದಿಯಿಂದ ಶುರುವಾಗುವ ವಸಂತ ನವರಾತ್ರಿಯ ಬಗ್ಗೆ ಇವತ್ತು ಸ್ವಲ್ಪ ವಿವರವಾಗಿ ಮಾತಾಡೋಣ. ಇದು ಬರೀ ಒಂದು ಹಬ್ಬ ಅಷ್ಟೇ ಅಲ್ಲ, ಇದು ನಮ್ಮ ಸಂಪೂರ್ಣ ಯೋಗಕ್ಷೇಮವನ್ನ ಅಂದ್ರೆ ನಮ್ಮ ವೆಲ್ ಬೀಯಿಂಗ್ ಅನ್ನ ಹೆಚ್ಚಿಸಿಕೊಳ್ಳೋಕ್ಕಿರುವ ಒಂದು ಅದ್ಭುತವಾದ ಆಧ್ಯಾತ್ಮಿಕ ಅವಕಾಶ. ಸರಿ, ಹಾಗಾದ್ರೆ ಬನ್ನಿ ಇದರ ಬಗ್ಗೆ ಇನ್ನಷ್ಟು ತಿಳಿದುಕೊಳ್ಳೋಣ. ಹೌದು, ಇದು ನಿಜ. ನಮಗೆಲ್ಲ ಸಾಮಾನ್ಯವಾಗಿ ಗೊತ್ತಿರೋದು ಒಂದೇ ನವರಾತ್ರಿ, ಅದೇ ದಸರಾ ಅಥವಾ ಶರನವರಾತ್ರಿ. ಆದರೆ ಅದರ ಜೊತೆ ಇನ್ನೂ 3 ನವರಾತ್ರಿಗಳಿವೆ. ಹಾಗಾದರೆ ಈ 4 ನವರಾತ್ರಿಗಳಲ್ಲಿ ವಸಂತ ನವರಾತ್ರಿಯ ವಿಶೇಷತೆ ಏನು? ಯಾಕೆ ಇದನ್ನ ಆಚರಿಸಬೇಕು? ಬನ್ನಿ ನೋಡೋಣ. ವಸಂತ ನವರಾತ್ರಿಯ ಮಹತ್ವವನ್ನ ಸರಿಯಾಗಿ ಅರ್ಥ ಮಾಡ್ಕೊಳ್ಬೇಕಾದ್ರೆ ಮೊದಲು ನವರಾತ್ರಿಗಳಲ್ಲಿರೋ ಬೇರೆ ಬೇರೆ ವಿಧಗಳ ಬಗ್ಗೆ ತಿಳ್ಕೊಳ್ಬೇಕು. ಯಾಕಂದ್ರೆ ಇದರಲ್ಲಿ ಕೆಲವು ಎಲ್ಲರೂ ಆಚರಿಸುವಂಥದ್ದು, ಇನ್ನು ಕೆಲವು ಬಹಳ ಗುಪ್ತವಾಗಿ ಅಂದ್ರೆ ಸೀಕ್ರೆಟ್ ಆಗಿ ಆಚರಿಸುವಂಥದ್ದು. ನೋಡಿ, ಒಟ್ಟು 4 ನವರಾತ್ರಿಗಳಲ್ಲಿ 2 ಸಾರ್ವಜನಿಕ ಅಂದ್ರೆ ಶರನ್ನವರಾತ್ರಿ ಮತ್ತೆ ವಸಂತ ನವರಾತ್ರಿ. ಇದನ್ನ ನಿಮ್ಮ ಹಾಗೆ ಗೃಹಸ್ಥರು ಯಾರು ಬೇಕಾದರೂ ಆಚರಿಸಬಹುದು. ಇನ್ನೆರಡು ಗುಪ್ತ ನವರಾತ್ರಿಗಳು. ಇವು ತೀವ್ರವಾದ ಆಧ್ಯಾತ್ಮಿಕ ಸಾಧನೆ ಮಾಡೋರಿಗಾಗಿ ಮಾತ್ರ ಮೀಸಲು. ಸೊ ವಸಂತ ನವರಾತ್ರಿ ಅನ್ನೋದು ನಮ್ಮೆಲ್ಲರಿಗೂ ಸಿಕ್ಕಿರೋ ಒಂದು ಸ್ಪೆಷಲ್ ಅವಕಾಶ. ಹಾಗಾದ್ರೆ ಈ 9 ದಿನದ ಆಚರಣೆ ಯಾಕೆ ಮಾಡಬೇಕು? ಇದರ ಮುಖ್ಯ ಉದ್ದೇಶ ಏನು? ಒಂದೇ ಮಾತಲ್ಲಿ ಹೇಳೋದಾದ್ರೆ ಸೌಭಾಗ್ಯವನ್ನ ಪಡೆಯೋದು. ಇಲ್ಲಿ ಸೌಭಾಗ್ಯ ಅಂದ್ರೆ ಬರೀ ದುಡ್ಡು, ಕಾಸು, ಸಂಪತ್ತು ಅಂತ ಅಲ್ಲ. ಇದು ಆರೋಗ್ಯ, ಜ್ಞಾನ, ಮನಃಶಾಂತಿ, ಹೀಗೆ ಎಲ್ಲವನ್ನೂ ಒಳಗೊಂಡ ಒಂದು ಕಂಪ್ಲೀಟ್ ವೆಲ್ ಬೀಯಿಂಗ್. ಸೊ ಈ 9 ದಿನ ನಾವು ಲಲಿತಾದೇವಿಯನ್ನ ಆರಾಧಿಸಿ ಈ ಸಂಪೂರ್ಣ ಸೌಭಾಗ್ಯವನ್ನೇ ಬೇಡ್ಕೊಳ್ತೇವೆ. ಈ ಅದ್ಭುತ ಆಧ್ಯಾತ್ಮಿಕ ಪಯಣ ಶುರುವಾಗೋದೇ ಯುಗಾದಿ ಹಬ್ಬದ ದಿನದಿಂದ. ಅದರ ಮೊದಲ ಮತ್ತು ಅತ್ಯಂತ ಮುಖ್ಯವಾದ ಹೆಜ್ಜೆ ಅಂದ್ರೆ ನಮ್ಮ ದೇಹ ಮತ್ತು ಮನಸ್ಸನ್ನ ಶುದ್ಧಿ ಮಾಡ್ಕೊಡೋದು. ಅದಕ್ಕಾಗಿ ಇರೋದೇ ಒಂದು ವಿಶೇಷವಾದ ಪವಿತ್ರ ಸ್ನಾನ. ಹೌದು, ಈ 9 ದಿನಗಳ ವ್ರತ ಶುರುವಾಗೋದು ತೈಲಾಭ್ಯಂಗನ ಸ್ನಾನದಿಂದ. ಇದು ನಾವು ದಿನ ಮಾಡೋ ಸ್ನಾನದ ಹಾಗೆ ಅಲ್ಲ. ಇದು ನಮ್ಮ ದೇಹ ಮತ್ತು ಮನಸ್ಸನ್ನ ಮುಂದೆ ಬರುವ 9 ದಿನಗಳ ಸಾಧನೆಗೆ ಸಿದ್ಧಪಡಿಸುವ ಒಂದು ಶುದ್ಧೀಕರಣ ಪ್ರಕ್ರಿಯೆ ಇದ್ದಾಗೆ. ನೋಡಿ, ಈ ಸ್ನಾನದ ಪ್ರತಿಯೊಂದು ಹಂತದಲ್ಲೂ ಒಂದು ಅರ್ಥವಿದೆ. ಮೊದಲು ಬೆಚ್ಚಗಿನ ಎಳ್ಳೆಣ್ಣೆ ಹಚ್ಕೊಳ್ಬೇಕು. ಆಮೇಲೆ ಗಿಡಮೂಲಿಕೆ ಪುಡಿಯ ಪೇಸ್ಟ್. ಇದು ಒಣಗಿದ ಮೇಲೆ ನಿಧಾನವಾಗಿ ಉಜ್ಜಿ ಸ್ನಾನ ಮಾಡಬೇಕು. ಕೊನೆಗೆ ಸಾಂಬ್ರಾಣಿ ಹೊಗೆ ಹಾಕೋದು. ಇದು ಕೂದಲಿಗೆ ಒಳ್ಳೆಯದು ಅಷ್ಟೇ ಅಲ್ಲ, ದೃಷ್ಟಿದೋಷ ನಿವಾರಣೆಗೂ ಸಹಾಯ ಮಾಡುತ್ತೆ ಅನ್ನೋ ನಂಬಿಕೆ ಇದೆ. ಸರಿ, ಈಗ ಪವಿತ್ರ ಸ್ನಾನದಿಂದ ದೇಹ ಶುದ್ಧಿಯಾಯಿತು. ಮುಂದಿನ ಹೆಜ್ಜೆ ದೇವಿಯನ್ನೇ ನಮ್ಮ ಮನೆಗೆ ಆಹ್ವಾನಿಸೋದು. ಇದಕ್ಕಾಗಿ ನಾವೊಂದು ಪವಿತ್ರ ಸ್ಥಳವನ್ನ ಸಿದ್ಧಪಡಿಸ್ತೀವಿ. ಅದನ್ನೇ ಕಲಶ ಸ್ಥಾಪನೆ ಅಂತ ಕರೆಯೋದು. ಕಲಶ ಅಂದ್ರೆ ಬರೀ ಒಂದು ಚೊಂಬು ಅಷ್ಟೇ ಅಲ್ಲ. ಆ 9 ದಿನಗಳ ಕಾಲ ದೇವಿಯ ಸಂಪೂರ್ಣ ಶಕ್ತಿಯನ್ನ ಆವಾಹನೆ ಮಾಡಿ ಪೂಜೆ ಮಾಡುವ ಒಂದು ಮಾಧ್ಯಮ. ಅದನ್ನ ದೇವಿಯ ಜೀವಂತ ರೂಪ ಅಂತಾನೆ ಭಾವಿಸಬೇಕು. ಕಲಶ ಸ್ಥಾಪನೆಯಲ್ಲಿರೋ ಒಂದು ಬ್ಯೂಟಿ ಏನು ಅಂದ್ರೆ ಅದು ತುಂಬಾ ಸರಳ. ಇಲ್ಲಿ ನೋಡಿದಾಗೆ ಇದಕ್ಕೆ ಬೇಕಾಗಿರೋದು ಒಂದು ಚೊಂಬು, ಸ್ವಲ್ಪ ನೀರು, ಮಾವಿನೆಲೆ, ತೆಂಗಿನಕಾಯಿ, ಹೀಗೆ ನಮ್ಮ ಮನೆ ಸುತ್ತಮುತ್ತ ಸುಲಭವಾಗಿ ಸಿಗುವ ವಸ್ತುಗಳೇ. ಇದು ನಮ್ಗೇನ್ ತೋರಿಸುತ್ತೆ ಅಂದ್ರೆ ಪವಿತ್ರ ಆಚರಣೆಗಳು ತುಂಬಾ ಸರಳವಾಗಿರಬಹುದು ಅಂತ. ಕಲಶವನ್ನ ಪ್ರತಿಷ್ಠಾಪನೆ ಮಾಡಿದ್ಮೇಲೆ ಅದನ್ನ ಸುಂದರವಾಗಿ ಅಲಂಕಾರ ಮಾಡೋದು ತುಂಬಾನೇ ಮುಖ್ಯ. ಯಾಕಂದ್ರೆ ನಾವು ಪೂಜೆಗೆ ಕೂತಾಗ ಆ ಕಲಶವನ್ನ ನೋಡಿದ ತಕ್ಷಣ ನಮ್ಮಲ್ಲಿ ಒಂದು ದೈವಿಕ ಭಾವನೆ, ಒಂದು ಭಕ್ತಿ ಮೂಡಬೇಕು. ಅದು ನಮ್ಮ ಪೂಜೆಗೆ ಮತ್ತಷ್ಟು ಸ್ಫೂರ್ತಿ ಕೊಡುತ್ತೆ. ಕಲಶ ಸ್ಥಾಪನೆ ಆಯಿತು. ಇನ್ನು ಮುಂದಿನ 9 ದಿನಗಳು ನಮ್ಮ ದೈನಂದಿನ ಪೂಜೆ ಹೇಗಿರಬೇಕು? ಈ ದಿನಗಳಲ್ಲಿ ನಾವು ಮಾಡಬೇಕಾದ ಪ್ರಮುಖ ಆಚರಣೆಗಳು ಯಾವುವು? ಅದನ್ನ ಈಗ ನೋಡೋಣ. ವಸಂತ ನವರಾತ್ರಿಯ ಪ್ರಧಾನ ದೇವತೆ ಅಂದ್ರೆ ಲಲಿತಾದೇವಿ. ಈ ದಿನಗಳಲ್ಲಿ ಆಕೆಯ ಆರಾಧನೆಗೆ ತುಂಬಾನೇ ಮಹತ್ವ ಇದೆ. ಆ ತಾಯಿಯನ್ನ ಒಲಿಸ್ಕೊಳ್ಳೋಕೆ ಇರುವ ಅತ್ಯಂತ ಶಕ್ತಿಯುತವಾದ ದಾರಿ ಅಂದ್ರೆ ಪ್ರತಿದಿನದ ಪೂಜೆಯನ್ನ ನಮಗೆ ಸಾಧ್ಯವಾದಷ್ಟು ಸರಳವಾಗಿ ಅಥವಾ ವಿಸ್ತಾರವಾಗಿ ಮಾಡ್ಬೋದು. ಲಲಿತಾ ಸಹಸ್ರನಾಮ ಪಠಣೆ ಮಾಡೋದು ಎಲ್ಲಕ್ಕಿಂತ ಶ್ರೇಷ್ಠ. ಆಗ್ಲಿಲ್ಲ ಅಂದ್ರೂ ಷೋಡಶೋಪಚಾರ ಪೂಜೆ ಅಂತ ಮಾಡ್ಬೋದು. ಇಲ್ಲ ಅಂದ್ರೆ ಸರಳವಾಗಿ ದೇವಿಗೆ ಹೂವು, ಹಣ್ಣು ಅರ್ಪಿಸಿ ನೈವೇದ್ಯ ಮಾಡಿದ್ರೂ ಸಾಕು. ದೇವಿಯ ಆರಾಧನೆಗೆ ರಾತ್ರಿ ಸಮಯ ಶ್ರೇಷ್ಠವಾದುದರಿಂದ ಸಂಜೆಯ ಪೂಜೆಗೆ ವಿಶೇಷವಾದ ಮಹತ್ವ ಇದೆ. ಒಂದು ವೇಳೆ ದೊಡ್ಡ ದೊಡ್ಡ ಸ್ತೋತ್ರಗಳನ್ನ, ಸಹಸ್ರನಾಮಗಳನ್ನ ಹೇಳೋಕೆ ಆಗ್ಲಿಲ್ಲ ಅಂದ್ರೆ ಚಿಂತೆ ಮಾಡಬೇಕಾಗಿಲ್ಲ. ಇಲ್ಲಿರೋ ಹಾಗೆ ಶ್ರೀಮಾತ್ರೇ ನಮಃ ಅನ್ನೋ ಒಂದೇ ಒಂದು ಸರಳ ಮಂತ್ರವನ್ನ ಭಕ್ತಿಯಿಂದ ಹೇಳಿದ್ರೂ ಸಾಕು. ದೇವಿಗೆ ಬೇಕಿರೋದು ನಮ್ಮ ಆಡಂಬರವಲ್ಲ, ನಮ್ಮ ಭಕ್ತಿ ಮಾತ್ರ. ಪೂಜೆ ಅಂದಮೇಲೆ ದೇವಿಗೆ ಪ್ರತಿದಿನ ನೈವೇದ್ಯ ಇಟ್ಲೇಬೇಕು.
ತಾಯಿಗೆ ಸಿಹಿ ಅಂದ್ರೆ ಇಷ್ಟ, ಅದರಲ್ಲೂ ಬೆಲ್ಲದ ಅನ್ನ ಅಂದ್ರೆ ಬಹಳ ಪ್ರೀತಿ. ಆದ್ರೆ ಅದ್ದೂರಿಯಾಗಿ ಏನೂ ಮಾಡಕ್ಕಾಗ್ಲಿಲ್ಲ ಅಂದ್ರೂ ಪರವಾಗಿಲ್ಲ, ಆಯಾ ಸೀಸನ್ನಲ್ಲಿ ಸಿಗೋ ಒಂದು ಹಣ್ಣನ್ನ ಭಕ್ತಿಯಿಂದ ಅರ್ಪಿಸಿದ್ರೂ ದೇವಿ ಖಂಡಿತ ಸ್ವೀಕರಿಸ್ತಾಳೆ. ಪೂಜೆ ಜೊತೆಗೆ ಈ 9 ದಿನ ನಮ್ಮ ದೈನಂದಿನ ಜೀವನ ಶೈಲಿಯಲ್ಲಿ ಕೆಲವು ನಿಯಮಗಳನ್ನ ಪಾಲಿಸಿದರೆ ನಮ್ಮ ಆಧ್ಯಾತ್ಮಿಕ ಸಾಧನೆಗೆ ಇನ್ನಷ್ಟು ಶಕ್ತಿ ಬರುತ್ತೆ. ಆ ಶಿಸ್ತಿನ ಬಗ್ಗೆ ಈಗ ತಿಳಿದುಕೊಳ್ಳೋಣ. ಇಲ್ಲಿರೋ ನಿಯಮಗಳನ್ನ ಒಮ್ಮೆ ನೋಡಿ. ಸಾತ್ವಿಕ ಆಹಾರ ಅಂದ್ರೆ ಈರುಳ್ಳಿ ಬೆಳ್ಳುಳ್ಳಿ ಇಲ್ಲದ ಊಟ, ಪೂಜೆಯ ಸಮಯದಲ್ಲಿ ಕೆಂಪು ಬಣ್ಣದ ಬಟ್ಟೆ, ಬ್ರಹ್ಮಚರ್ಯ ಪಾಲನೆ ಅಂದ್ರೆ ಮನಸ್ಸು ಮಾತು ಎಲ್ಲದರಲ್ಲೂ ಶುದ್ಧತೆ, ಹಾಗೆ ಸರಳವಾಗಿ ನೆಲದ ಮೇಲೆ ಮಲ್ಗೋದು. ಇವೆಲ್ಲವೂ ನಮ್ಮ ಇಂದ್ರಿಯಗಳನ್ನ ಹಿಡಿತದಲ್ಲಿಟ್ಟು ಮನಸ್ಸನ್ನ ದೇವಿಯ ಕಡೆಗೆ ಸಂಪೂರ್ಣವಾಗಿ ತಿರುಗಿಸೋಕೆ ಸಹಾಯ ಮಾಡುತ್ತೆ. ಇದನ್ನೆಲ್ಲ ನೋಡಿದಾಗ ಕಠಿಣವಾದ ನಿರ್ಬಂಧಗಳು ಅಂತ ಅನ್ಸ್ಬಹುದು. ಆದರೆ ನಿಜವಾಗ್ಲೂ ಇವು ನಮ್ಮ ಸಂಕಲ್ಪವನ್ನ ಗಟ್ಟಿ ಮಾಡಿ ನಮ್ಮ ಸಾಧನೆಯ ಫಲವನ್ನ ಹೆಚ್ಚಿಸೋ ಶಿಸ್ತುಬದ್ಧ ಕ್ರಮಗಳು ಅಷ್ಟೇ. ಕೊನೆಯದಾಗಿ ಈ ಮಾತನ್ನ ಕೇಳಿ. ಈ 9 ದಿನಗಳ ವ್ರತವನ್ನ ಯಾರು ಶ್ರದ್ಧೆಯಿಂದ ಭಕ್ತಿಯಿಂದ ಆಚರಿಸ್ತಾರೋ ಅವರು ಒಂದು ದೊಡ್ಡ ಮಹಾಯಜ್ಞ ಮಾಡಿದ ಫಲವನ್ನೇ ಪಡೆಯುತ್ತಾರೆ. ಈ ವಸಂತ ನವರಾತ್ರಿ ಎಲ್ಲರ ಬಾಳಲ್ಲೂ ಸೌಭಾಗ್ಯವನ್ನೂ ಯೋಗಕ್ಷೇಮವನ್ನೂ ತರಲಿ.